Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದೇಶವನ್ನೇ ಮುನ್ನಡೆಸುವ ಪ್ರಧಾನಿ ಆದ್ರೂ ಇಲ್ಲಿ ಸಾಮಾನ್ಯ ವ್ಯಕ್ತಿಯೇ. ವಿಶ್ವದ ಶ್ರೀಮಂತ ವ್ಯಕ್ತಿ ಅನ್ಸ್ಕೊಂಡ್ರು ಕೂಡ ಅಷ್ಟೇ, ವೋಟಿಂಗ್ ಬೂತ್ ಮುಂದೆ ಆತ ಕಾಮನ್ ಮ್ಯಾನ್. ಹೀಗೆ ಸಮಾನತೆ ಸಾರುವಂತ, ನಮ್ಮನ್ನ ಯಾರು ಆಳಬೇಕೆಂದು ನಿರ್ಧರಿಸುವಂತ ಪ್ರಜಾಪ್ರಭುತ್ವದ ಹಬ್ಬವೇ ಮತೋತ್ಸವ. ಇಂದು ದೇಶದೆಲ್ಲೆಡೆ 3ನೇ ಹಂತದ ಮತದಾನ ಭರ್ಜರಿಯಾಗಿ ನಡೆದಿದೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಇವತ್ತು 2ನೇ ಹಂತದ ವೋಟಿಂಗ್ ನಡೆದಿದೆ. ರಾಜಕಾರಣಿಯೇ ಆಗಲಿ, ಖ್ಯಾತನಾಮರೇ ಬರಲಿ, ಚಿತ್ರರಂಗದ ತಾರೆಯರೇ ಇರಲಿ, ಶ್ರೀಸಾಮಾನ್ಯನಾದ್ರೂ ಸರಿ, ಎಲ್ಲರೂ ಒಂದೇ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮತಗಟ್ಟೆಯ ಮುಂದೆ ಎಲ್ಲರೂ ಸಮಾನರೇ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ. ಶಾಂತಿಯುತವಾಗಿ ನಡೆದ 2ನೇ ಹಂತದ ಮತದಾನ. ರಾಜ್ಯದಲ್ಲಿ ಇವತ್ತು ಲೋಕಸಭೆಗೆ 2ನೇ ಹಂತದಲ್ಲಿ ಮತದಾನ ನಡೆಯಿತು. ಬಾಕಿ ಉಳಿದಿದ್ದ 14 ಕ್ಷೇತ್ರಗಳಿಗೆ ನಡೆದ ಮತದಾನದಲ್ಲಿ 227 ಅಭ್ಯರ್ಥಿಗಳ ಭವಿಷ್ಯಕ್ಕೆ ಮತದಾರ ಪ್ರಭುಗಳು ಉತ್ತರ ಹೇಳಿದ್ರು. ರಾಜಕೀಯ ನಾಯಕರು ತಮ್ಮ ತವರಿನಲ್ಲಿ ಮತದಾನ ಮಾಡಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಆಗಮಿಸಿ ಮತ ಹಾಕಿದ್ರು. ರಾಘವೇಂದ್ರ ದಂಪತಿ, ವಿಜಯೇಂದ್ರ ದಂಪತಿ ಯಡಿಯೂರಪ್ಪ ಜೊತೆಯಲ್ಲೇ ಬಂದು ಶಿಕಾರಿಪುರದಲ್ಲಿ ವೋಟ್ ಹಾಕಿದ್ರು. ರಾಘವೇಂದ್ರ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ. 14 ಗೆಲ್ತೇವೆ. ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ದೇಶದ ಎಲ್ಲ ಜನರ ಅಭಿಪ್ರಾಯ. ಸೊರಬ ತಾಲೂಕಿನ ಕುಬಟೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ದಂಪತಿ ಹಕ್ಕು ಚಲಾಯಿಸಿದರು. ಶಿವಮೊಗ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ತಮ್ಮ ಪುತ್ರ ಹಾಗೂ ಸೊಸೆ ಜೊತೆ ಆಗಮಿಸಿ ಮತದಾನ ಮಾಡಿದರು. ಕಲಬುರಗಿಯ ಬಸವನಗರ ಸರ್ಕಾರಿ ಶಾಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಖರ್ಗೆ ತಮ್ಮ ಹಕ್ಕು ಚಲಾಯಿಸಿದರು. ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ ಜವಾಬ್ದಾರಿ ಮೆರೆದರು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಪುತ್ರ ಮೃಣಾಲ್, ಸೋದರ ಚನ್ನರಾಜ್ ಮತದಾನ ಮಾಡಿದ್ರು. ವಿಷಯ ಏನು ಅಂದ್ರೆ, ಕೇಸರಿ ಸೀರೆ, ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಮತದಾನಕ್ಕೆ ಹೆಬ್ಬಾಳ್ಕರ್ ಬಂದಿದ್ರು. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಶಾಲೆಯಲ್ಲಿ ಜಗದೀಶ್ ಶೆಟ್ಟರ್ ಹಕ್ಕು ಚಲಾಯಿಸಿದರು. ಗೋಕಾಕ್ನಲ್ಲಿ ಪುತ್ರನ ಜೊತೆ ಆಗಮಿಸಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವೋಟ್ ಮಾಡಿದ್ರು. ಇನ್ನು ಹುಬ್ಬಳ್ಳಿಯ ಭವಾನಿ ನಗರದ ಚಿನ್ಮಯಿ ಶಾಲೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದರು. ಇತ್ತ ಉಡುಪಿ ಜಿಲ್ಲೆ ಬೈಂದೂರಿನಲ್ಲಿ ನಟ ರಿಷಬ್ ಶೆಟ್ಟಿ ಹಕ್ಕು ಚಲಾಯಿಸಿದರು. ನಮ್ಮ ಹಕ್ಕು, ಸೊ ಪ್ರತಿಯೊಬ್ಬರ ಜವಾಬ್ದಾರಿ. ಸೊ
ಚಲಾಯಿಸಬೇಕಾಗಿರುವಂಥದ್ದು. ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ. 14 ಕ್ಷೇತ್ರಗಳಲ್ಲಿ 68% ಮತದಾನ. ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನವಾಗಿದೆ. ಸಂಜೆ 8 ಗಂಟೆ ವೇಳೆಗೆ ಅಪ್ಡೇಟ್ ಆಗಿರೋ ಪ್ರಕಾರ 68% ಮತದಾನವಾಗಿದೆ. ಬಿರು ಬಿಸಿಲನ್ನು ಲೆಕ್ಕಿಸದೆ ಮತದಾರರು ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸಿದ್ದಾರೆ. ಸಂಜೆ 8 ಗಂಟೆ ವೇಳೆಗೆ ಚುನಾವಣಾ ಆಯೋಗ ನೀಡಿದ ಮಾಹಿತಿ ಪ್ರಕಾರ ಬೆಳಗಾವಿಯಲ್ಲಿ 70% ಮತದಾನವಾಗಿದೆ. ಹಾಗೆ ಚಿಕ್ಕೋಡಿಯಲ್ಲಿ 72, ದಾವಣಗೆರೆಯಲ್ಲಿ 71, ಹಾವೇರಿಯಲ್ಲಿ 72, ಶಿವಮೊಗ್ಗದಲ್ಲಿ 73, ಉತ್ತರ ಕನ್ನಡದಲ್ಲಿ 70% ಮತದಾನವಾಗಿದೆ. ಮೂರನೇ ಹಂತದ ಮತದಾನ ದಿಗ್ಗಜರಿಂದ ಹಕ್ಕು ಚಲಾವಣೆ. ಇನ್ನು ದೇಶಾದ್ಯಂತ ಇಂದು ಮೂರನೇ ಹಂತದ ಮತದಾನ ಮುಕ್ತಾಯವಾಗಿದೆ. ಒಟ್ಟು 94 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದ್ದು ಶಾಂತಿಯುತ ಮತದಾನವಾಗಿದೆ. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಮತ್ತು ಗಾಂಧಿನಗರ ಬಿಜೆಪಿ ಅಭ್ಯರ್ಥಿಯಾಗಿರೋ ಅಮಿತ್ ಶಾ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಅಹಮದಾಬಾದ್ಗೆ ಆಗಮಿಸಿದ ಪ್ರಧಾನಿ ಮೋದಿ ನಿಶಾನ್ ಹೈಯರ್ ಸೆಕೆಂಡರಿ ಶಾಲೆಯ ಕೇಂದ್ರದಲ್ಲಿ ಸರತಿ ಸಾಲಿನಲ್ಲೇ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. लोकतंत्र में मतदान ये सामान्य दान नहीं है. हमारे देश में दान का एक महत्व है और उसी भाव से देशवासी ज्यादा से ज्यादा मतदान करें. ಹಾಗೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪತ್ನಿ ಸಮೇತ ಆಗಮಿಸಿ ವೋಟ್ ಮಾಡಿದರು. ಇದಕ್ಕೂ ಮುನ್ನ ಅಹಮದಾಬಾದ್ನ ಕಾಮೇಶ್ವರ್ ಮಹಾದೇವ ದೇವಾಲಯದಲ್ಲಿ ಪತ್ನಿ ಸೋನಲ್ ಜೊತೆ ವಿಶೇಷ ಪೂಜೆ ಸಲ್ಲಿಸಿದರು. ಕುಟುಂಬ ಸಮೇತ ವೋಟ್ ಮಾಡಿ ಫೋಟೋಗೆ ಪೋಸ್ ನೀಡಿದರು. ಅಂತೂ ಬಾಕಿ ಉಳಿದಿದ್ದ 14 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಜೊತೆಗೆ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆದಿದೆ. ಈ ಮೂಲಕ ಕಳೆದೊಂದು ತಿಂಗಳಿಂದ ರಂಗೇರಿದ್ದ ಅಖಾಡ ಸದ್ಯ ತಣ್ಣಗಾಗಿದೆ. ಬ್ಯೂರೋ ರಿಪೋರ್ಟ್, TV9. ರಾಜ್ಯದ 14 ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನವಾಗಿದೆ. ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ವೋಟಿಂಗ್ ಆಗಿದೆ. ಅಲ್ಲಲ್ಲಿ ಸಣ್ಣ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಪುಟ್ಟ ಘಟನೆಗಳು, ಗೊಂದಲ ಗದ್ದಲ ನಡೆದಿದೆ. ಇದರ ನಡುವೆ ವೃದ್ಧರು, ಹಿರಿಯರು, ದಂಪತಿ ಮತ ಚಲಾಯಿಸಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಯ್ತು ಬನ್ನಿ ನೋಡೋಣ. ಮತದಾನ ಪ್ರಕ್ರಿಯೆ ನಿಲ್ಲಿಸಿ ಊಟಕ್ಕೆ ಕುಳಿತ ಸಿಬ್ಬಂದಿ. ಧಾರವಾಡದ ಮತಗಟ್ಟೆ ಸಂಖ್ಯೆ 180ರಲ್ಲಿ ಮತದಾನ ಪ್ರಕ್ರಿಯೆನೇ ನಿಲ್ಲಿಸಿದ್ದ ಸಿಬ್ಬಂದಿ ಊಟಕ್ಕೆ ಕುಳಿತಿದ್ರು. ಮತಗಟ್ಟೆ ಬಾಗಿಲು ಬಂದ್ ಮಾಡಿದ್ರಿಂದ ಕ್ಯೂನಲ್ಲಿ ನಿಂತಿದ್ದ ಮತದಾರರು ಕೆಲ ಕಾಲ ಕಾಯುವಂತಾಯಿತು. ಮತದಾನದ ಬಳಿಕ ಹೃದಯಾಘಾತದಿಂದ ವೃದ್ಧೆ ಸಾವು. ಪತಿ ಸಾವಿನ ನೋವಿನಲ್ಲೂ ಪತ್ನಿಯಿಂದ ಮತದಾನ. ಶಿವಮೊಗ್ಗದ ಸೊರಬ ತಾಲೂಕಿನ ಕುಂಸಿಯಲ್ಲಿ 96 ವರ್ಷದ ಮಲ್ಲಮ್ಮ ಬೆಳಗ್ಗೆ ಮತದಾನ ಮಾಡಿದ್ರು. ಆದರೆ ವೋಟ್ ಮಾಡಿದ ಕೆಲ ಹೊತ್ತಿನಲ್ಲಿ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ಹೊಸನಗರದ ಆಡುಗೋಡಿ ವೆಂಕಟೇಶ್ ಅನಾರೋಗ್ಯದಿಂದ ಬೆಳಗ್ಗೆ ಉಸಿರು ಚೆಲ್ಲಿದ್ರು. ಪತಿ ಸಾವಿನ ನೋವಿನಲ್ಲೂ ಪತ್ನಿ ಕಲಾವತಿ ಮತದಾನ ಮಾಡಿದ್ದಾರೆ. ಶತಾಯುಷಿಗಳ ಮತದಾನ, ನವ ಜೋಡಿಗಳಿಂದಲೂ ವೋಟಿಂಗ್. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಕುದುರೆ ಮೋತಿ ಗ್ರಾಮದಲ್ಲಿ 105 ವರ್ಷದ ಶತಾಯುಷಿ ಅಜ್ಜಿ ತಮ್ಮ ಹಕ್ಕು ಚಲಾಯಿಸಿದರು. ಬಾಗಲಕೋಟೆಯ ಬೆಳಗಿಯಲ್ಲಿ 104 ವರ್ಷದ ಶತಾಯುಷಿ ಅಜ್ಜಿ ವೀಲ್ ಚೇರ್ನಲ್ಲಿ ಆಗಮಿಸಿ ವೋಟ್ ಮಾಡಿದ್ದಾರೆ. ಶಿಗ್ಗಾಂವಿಯಲ್ಲಿ ಬಿಸಿಲಾಗುತ್ತೆ ಅಂತ ಬೆಳಿಗ್ಗೆ ಆಗಮಿಸಿದ ಬಾಣಂತಿಯರು ಮತ ಹಾಕಿದ್ರು. ಧಾರವಾಡ ಕ್ಷೇತ್ರದಲ್ಲಿ ಮಂಡಿ ನೋವಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ವ್ಯಕ್ತಿ ಆಗಮಿಸಿ ವೋಟ್ ಮಾಡಿದ್ದಾರೆ. ಅತ್ತ ಕೊಪ್ಪಳದ ಸಿರಗುಪ್ಪದಲ್ಲಿ ನವ ಜೋಡಿಗಳು ಮದುವೆ ಬಳಿಕ ಮತ ಚಲಾಯಿಸಿದರು. ಮತದಾನ ವಿಳಂಬ, ಇವಿಎಂಗೆ ಬೆಂಕಿ ಇಟ್ಟ ಮತದಾರ. ಮಹಾರಾಷ್ಟ್ರದ ಸೋಲಾಪುರದ ಸಂಗೋಳದಲ್ಲಿ ಮತದಾರನೊಬ್ಬ ಇವಿಎಂಗೆ ಬೆಂಕಿ ಇಟ್ಟಿದ್ದಾನೆ. ಬದಲವಾಡಿ ಎಂಬಲ್ಲಿ ಇವಿಎಂ ಕೈಕೊಟ್ಟಿತ್ತು. ಹೀಗಾಗಿ ಸಿಬ್ಬಂದಿ ಇವಿಎಂ ಬದಲಾಯಿಸಲು ಮುಂದಾಗಿತ್ತು. ಆದರೆ ಮತಯಂತ್ರ ತರಲು ತಡ ಮಾಡಿದ್ದಕ್ಕೆ ರೊಚ್ಚಿಗೆದ್ದ ಮತದಾರ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ ಅಂತ ವರದಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ. SIT ಅಧಿಕಾರಿಗಳು ಒಂದ್ ಕಡೆ ರೇವಣ್ಣರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಮಧ್ಯೆ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು DCM DK ವಿರುದ್ಧ ಸರ್ಕಾರದ ವಿರುದ್ಧ ಹೊಸ ಆರೋಪಗಳ ಬಾಂಬ್ ಅನ್ನೇ ಸಿಡಿಸ್ತಾ ಇದ್ದಾರೆ.
ಆ ಮೂಲಕ ಇಡೀ ಕೇಸ್ ಬೇರೆ ದಿಕ್ಕಿಗೆ ಹೊರಳಿದೆ. ಪೆನ್ ಡ್ರೈವ್ನ ಸೂತ್ರಧಾರಿ ಈ ಪ್ರೊಡ್ಯೂಸರು, ಡೈರೆಕ್ಟರು, ಸ್ಕ್ರಿಪ್ಟ್ ತಯಾರು ಮಾಡೋರು, ಕಥಾನಾಯಕರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಂದು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಫಸ್ಟ್ DK ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡ. ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ದಾರೆ. ಇದು ಮಾಜಿ ಸಿಎಂ ಕುಮಾರಸ್ವಾಮಿ DCM DK ವಿರುದ್ಧ ಹಾಗೂ SIT ತನಿಖೆ ವಿಚಾರದ ವಿರುದ್ಧ ಸಿಡಿಸಿರುವ ಬಾಂಬ್ಗಳು. ಇತ್ತ HDK ಹೀಗೆ ಆರೋಪಗಳ ಬಾಣ ಸಿಡಿಸುತ್ತಿದ್ರೆ ಆತ JDS ಕಾರ್ಯಕರ್ತರು ರಾಜ್ಯದ ಹಲವೆಡೆ ಸಿಡಿದೆದ್ದಿದ್ದಾರೆ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೀಗೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಆರೋಪ ಪ್ರತ್ಯಾರೋಪಗಳ ಕದನ ಶುರುವಾಗಿದೆ. ಯಾಕಂದ್ರೆ ಪ್ರಜ್ವಲ್ ಪ್ರಕರಣದ ಹಿಂದೆ DCM DK ಪಾತ್ರ ಇದೆ ಅಂತ ನಿನ್ನೆ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ ಇದು ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು. ಇಷ್ಟಾಗ್ತಿದ್ದಂತೆ DCM DK ವಿರುದ್ಧ JDS ಕಾರ್ಯಕರ್ತರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಇವತ್ತು ಕೂಡ ಹಾಸನ, ಚಿಕ್ಕಬಳ್ಳಾಪುರ, ಮಂಡ್ಯ, ರಾಮನಗರ, ತುಮಕೂರು ಸೇರಿದಂತೆ ಹಲವೆಡೆ JDS ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಪೆನ್ ಡ್ರೈವ್ ಬಿಡುಗಡೆ ಹಿಂದೆ DCM DK ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಹೀಗೆ ರಾಜ್ಯಾದ್ಯಂತ ದಳಪತಿಗಳು ರೊಚ್ಚಿಗೆದ್ದಾಗಲೇ ಬೆಂಗಳೂರಿನಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಪ್ರಕರಣದ ತನಿಖೆಗಾಗಿ ಮಾಡಿರೋ SIT ಟೀಮ್ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರು. ಅಷ್ಟೇ ಅಲ್ಲ, ಪೊಲೀಸರಿಂದಲೇ ಪೆನ್ ಡ್ರೈವ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ, ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು, ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ. SIT ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ DK ಶಿವಕುಮಾರ್ನ, ಸಿದ್ದರಾಮಯ್ಯನವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರು ಮೂವ್ಮೆಂಟ್ಗಳು. ಇನ್ನು HDKಗೆ ಬೆಂಬಲವಾಗಿ ನಿಂತಿರುವ ಬಿಜೆಪಿ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ DCM DK ವಿರುದ್ಧ ಹರಿಹಾಯ್ದಿದ್ದಾರೆ. CBI ತನಿಖೆಗೆ ಒತ್ತಾಯಿಸಿದ್ದಾರೆ. ಈ SIT ಇದು SIT ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತೈತೆ ಇದು ಸ್ಕ್ರಿಪ್ಟ್ ರೈಟ್ರೇ ಸುರ್ಜೇವಾಲಾ, ಸ್ಕ್ರಿಪ್ಟ್ ರೈಟ್ರು ಚಿತ್ರಕಥೆ. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರು DK ಶಿವಕುಮಾರ್. ಮಹಿಳಾ ಸುರಕ್ಷತೆ ವಿಷಯದಲ್ಲಿನ ಇವ್ರ ಸಮಸ್ಯೆ ಇದೆ. ಯಾಕಂದ್ರೆ ಇವರು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾರೆ. CBI ಕೊಟ್ಬಿಟ್ರಲ್ಲ, ಏನು ಪ್ರಾಬ್ಲಮ್ ಇದೆ ನಿಮ್ಗೆ? ನಾವು ತನಿಖೆ CBI ಉತ್ತಮವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ತೇವೆ. ಆದರೆ ಬಿಜೆಪಿ ಮತ್ತು JDS ನಾಯಕರ ಆರೋಪವನ್ನ ಗೃಹ ಸಚಿವ ಪರಮೇಶ್ವರ್ ಅಲ್ಲಗಳೆದಿದ್ದಾರೆ. SIT ಅಂತ ಕಾನೂನಾತ್ಮಕ ಸಂಸ್ಥೆ ಮೇಲೆ ಅನುಮಾನ ಪಟ್ಟರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಶ್ರೇಯಸ್ ಪಟೇಲ್ ದೇವರಾಜೇಗೌಡ ಮಾಡಿರೋ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಲಿ ಅಂದಿದ್ದಾರೆ. ಇನ್ನು ಮಂಡ್ಯ ಶಾಸಕ ರವಿ ಗಾಣಿಗ ಈ ಪೆನ್ ಡ್ರೈವ್ ಕೇಸ್ ಹಿಂದೆ ಹಾಸನದ ಬಿಜೆಪಿ ಮಾಜಿ ಶಾಸಕನ ಕೈವಾಡವಿದೆ ಅಂದಿದ್ದಾರೆ. ಹೆಸರು ಹೇಳದೆ ಪರೋಕ್ಷವಾಗಿ ಪ್ರೀತಂ ಗೌಡ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅದು ಯಾರನ್ನು ಮುಚ್ಚಿಡಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಯಾರು ಏನು ಬೇಕಾದರೂ ಕೂಡ ವಿಶ್ಲೇಷಣೆ ಮಾಡ್ಬೋದು. ಈಗ ಯಾರೇ ಏನೇ ಮಾತಾಡಿದರೂ ಕೂಡ ಅದು ಅಪ್ರಸ್ತುತ ಆಗ್ತದೆ ಅಂಥೇಳಿ ನನಗನ್ಸುತ್ತೆ. ಆದ್ದರಿಂದ ಅವರು ಸ್ವಲ್ಪ SIT ಮೇಲೆ ಸ್ವಲ್ಪ ವಿಶ್ವಾಸ ಇಡಲಿ. ಈಗಲೇ ನೆನ್ನೆ ಬಿಡುಗಡೆ ಮಾಡ್ಬೋದಿತ್ತಲ್ಲ. ಈಗ ನನ್ನ ಮೇಲೆ ಯಾವುದೋ ಸ್ಕೈ ಬರ್ಡ್ ಹೋಟೆಲ್ ಮೇಲೆ ಹೇಳಿದ್ದಾರೆ, ಅಲ್ಲಿ ನಾನೇನಾದ್ರು ಹೋಗಿ ಭೇಟಿ ಮಾಡಿದ್ರೆ ಅದಕ್ಕೆ ನಾವು CCTV ಫುಟೇಜ್ ಇದ್ರೆ ಬಿಡ್ಲಿ. ಯಾವುದು ಅದೇನೋ ಪೆನ್ ಡ್ರೈವ್ ಅದೇನೋ ಅಲ್ಲೆಲ್ಲೋ ಬೆಂಗಳೂರಿಗೆ ಅನ್ಸಿದ್ವಿ, ಅದ್ರ ಬಗ್ಗೆ ಇದ್ರ ಮಾಹಿತಿ ಬಿಡ್ಲಿ. ತನಿಖೆನ ದಿಕ್ಸಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ದೇವರಾಜೇಗೌಡ ಅವರು.
ತನಿಖೆ ಒಂದು ಹಂತದಲ್ಲಿ ಏನೋ ಹೋಗ್ತಾ ಇದೆ, ಒಂದು ನ್ಯಾಯ ಸಿಗ್ತದೆ ಅಂತ ನಾವೆಲ್ಲ ಭರವಸೆ ಇಟ್ಕೊಂಡಿದ್ದೀವಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ. ಅದನ್ನ ಬಿಟ್ಬಿಟ್ಟು ಇವರು ತನಿಖೆನೇ ದಿಕ್ಸೋ ಕೆಲಸ ನಿನ್ನೆ ಮಾಡಿದ್ದಾರೆ. ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ, ನಾನು ಬಿಡ್ತೀನಿ ಅಂತ. ಈ ಪೆನ್ ಡ್ರೈವ್ನ ಹಿಂದೆ BJPಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಹೀಗೆ ಪೆನ್ ಡ್ರೈವ್ ವಿಚಾರದಲ್ಲಿ ನಾಯಕರ ಜಟಾಪಟಿ ತಾರಕಕ್ಕೇರಿದೆ. ಮುಂದೆ ಇದು ಯಾವ ತಿರುವಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಕಾರಣ ಯಾವುದೇ ರಾಜ್ಯದಲ್ಲೂ ಕೂಡ ತಮ್ಮ ಸರ್ಕಾರ, ಸದ್ಯಕ್ಕಿರುವಂತಹ ಹಾಲಿ ಸರ್ಕಾರಗಳು ಸುಭದ್ರವಾಗಿರಬೇಕು ಅಂತ ಎಲ್ಲಾ ಪಕ್ಷಗಳು ಕೂಡ ಬಯಸ್ತವೆ. ಅಂಥದ್ರಲ್ಲಿ ಬಿಜೆಪಿಗೆ ಈಗ ಒಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಲೋಕಸಭೆ ಚುನಾವಣೆ ನಡೀತಿರುವಂತಹ ಈ ಹೊತ್ತಲ್ಲೇ ಬಿಜೆಪಿಯ ಹರಿಯಾಣ ಸರ್ಕಾರ ಏನಿದೆ ಅದು ಬಹುಮತವನ್ನ ಕಳೆದುಕೊಂಡಿದೆ. ಆ ಮೂಲಕ ಕಮಲ ಪಡೆಗೆ ದೊಡ್ಡ ಶಾಕ್ ಎದುರಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಈಗಿರುವಂತಹ ಪಕ್ಷಕ್ಕೆ ಬಹುಮತ ಹೋಗಿದೆ, ನಾವು ಸರ್ಕಾರವನ್ನು ರಚಿಸ್ತೀವಿ ಅಂತ ಅಲ್ಲಿನ ಸ್ಥಳೀಯ ನಾಯಕರು ಈಗ ಹೇಳ್ತಿದ್ದಾರೆ. ಹಾಗಾದ್ರೆ ಹರಿಯಾಣದಲ್ಲಿ ಆಗ್ತಿರುವಂತದ್ದೇನು? ಯಾಕೆ ಈ ಪಕ್ಷೇತರು ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಂಡ್ರು? ಹರಿಯಾಣದ ಹೈಡ್ರಾಮಾ ಏನು? ಬನ್ನಿ ರಿಪೋರ್ಟ್ ನೋಡೋಣ. ಹರಿಯಾಣದಲ್ಲಿ ಬಹುಮತ ಕಳೆದುಕೊಂಡ ಬಿಜೆಪಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದ ಪಕ್ಷೇತರ ಶಾಸಕರು. ಲೋಕಸಭಾ ಚುನಾವಣೆ ವೇಳೆಯೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಹರಿಯಾಣದ 3 ಪಕ್ಷೇತರ ಶಾಸಕರು ಬಿಜೆಪಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಇದರಿಂದ ಬಿಜೆಪಿ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದ್ದು ಸಿಎಂ ನಯಬ್ ಸಿಂಗ್ ಸೈನಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. ಬಾದಶಾಹಪುರ ಶಾಸಕ ರಾಕೇಶ್ ದೌಲತಾಬಾದ್, ದಾದ್ರಿ ಶಾಸಕ ಸೋಮವೀರ್ ಸಾಂಗ್ವಾನ್, ಹುಂಡ್ರಿ ಶಾಸಕ ರಣಧೀರ್ ಗೋಲನ್ ಮತ್ತು ನಿಲೋಖೇರಿ ಶಾಸಕ ಧರಂಪಾಲ್ ಗೊಂಡರ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದಾರೆ. ಹರಿಯಾಣದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಸಮಸ್ಯೆ, ಬಿಜೆಪಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೀಗೆ ಹಲವು ಕಾರಣಗಳನ್ನು ನೀಡಿ 3 ಸ್ವತಂತ್ರ ಶಾಸಕರು ಬೆಂಬಲ ಹಿಂಪಡೆದಿದ್ದಾರೆ. ಅಷ್ಟೇ ಅಲ್ಲ, 3 ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ಹಾಗೂ ವಿರೋಧ ಪಕ್ಷದ ನಾಯಕ ಭೂಪೇಂದ್ರ ಸಿಂಗ್ ಹೂಡಾ ಅವರನ್ನ ಭೇಟಿಯಾಗಿ 3 ಶಾಸಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಹಾಗಿದ್ರೆ ಹರಿಯಾಣ ವಿಧಾನಸಭೆ ಬಲ ನೋಡೋದಾದ್ರೆ ಅಂದಹಾಗೆ ಒಟ್ಟು 90 ಸಂಖ್ಯಾಬಲದ ಹರಿಯಾಣ ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ 45 ಶಾಸಕರ ಬಲ ಬೇಕು. ಆದರೆ ಬಿಜೆಪಿ 40, ಕಾಂಗ್ರೆಸ್ 30, ಜನನಾಯಕ ಜನತಾ ಪಕ್ಷದ 10 ಶಾಸಕರಿದ್ದಾರೆ. ಹಾಗೇನೆ ಸ್ವತಂತ್ರ ಅಭ್ಯರ್ಥಿಗಳು 6 ಶಾಸಕರಿದ್ರೆ ಇತರೆ ಅಭ್ಯರ್ಥಿಗಳು 2 ಇದ್ದಾರೆ. ಇನ್ನು 2 ಸ್ಥಾನ ಖಾಲಿ ಇದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ 88 ಇದ್ದು ಸದ್ಯ ಬಿಜೆಪಿ ಸರ್ಕಾರಕ್ಕೆ 43 ಶಾಸಕರ ಬೆಂಬಲವಿದೆ. ಅಂದ್ರೆ ಸರ್ಕಾರ ಅಲ್ಪ ಮತದಲ್ಲಿದೆ. ಬಿಜೆಪಿ ಸರ್ಕಾರದ ಬಹುಮತಕ್ಕೆ ಶಾಸಕರ ಕೊರತೆ ಇದೆ. ಇನ್ನು ವಿರೋಧ ಪಕ್ಷದಲ್ಲಿರೋ ಕಾಂಗ್ರೆಸ್ಗೆ ಬಿಜೆಪಿ ಸರ್ಕಾರ ಬೀಳಿಸಲು ಬೇಕಾದ ಶಾಸಕರ ಬೆಂಬಲವಿದೆ. प्रदेश में बदलाव निश्चित है और मैं तो ये भी कहूंगा कि ये सरकार अल्पमत में आ गई है. भाजपा सरकार अल्पमत में आ गई है. ಆದರೆ ಕಳೆದ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅವಿಶ್ವಾಸ ಗೊತ್ತುವಳಿ ಮಂಡಿಸಿತ್ತು. ಧ್ವನಿ ಮತದ ಮೂಲಕ ಬಿಜೆಪಿ ಸರ್ಕಾರ ಜಯಗಳಿಸಿತ್ತು. ಈಗ 6 ತಿಂಗಳ ಕಾಲ ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಸಾಧ್ಯವಿಲ್ಲ. ಇದರಿಂದ ಬಿಜೆಪಿ ಸರ್ಕಾರ ನಿರಾಳವಾಗಿದೆ. ಹರೀಶ್, TV9 ನವದೆಹಲಿ. ರಾಜಕಾರಣದಲ್ಲಿ ವಿಡಿಯೋ ಲೀಕ್ ಬಗ್ಗೆ ಕದನ ನಡೀತಾ ಇದೆ. SIT ವಿಚಾರಣೆ ತೀವ್ರಗೊಂಡಿದೆ. ರೇವಣ್ಣ ಮಾತ್ರ ಅದೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ಒಂದೇ ಉತ್ತರ ಕಳೆದ 3 ದಿನಗಳಿಂದ ಕೂಡ ಕೊಡ್ತಿದ್ದಾರೆ ಅನ್ನೋದು. ಏನೋ ಆಪ್ತ ಸತೀಶ್ ಬಾಬಣ್ಣ ಜೊತೆ ಕೂರಿಸಿ ವಿಚಾರಣೆ ಮಾಡಲಾಗಿದೆ. ಆದರೆ ರೇವಣ್ಣ ಅವರ ಉತ್ತರದಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಪ್ರಜ್ವಲ್ ಸೆರೆಗೆ 196 ದೇಶಗಳಲ್ಲಿ ಬ್ಲೂ ಬಲೆಯನ್ನು ಹಾಕಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ನೀಡಲಾಗಿದೆ. ಈಗಾಗಲೇ 190 ದೇಶಗಳಿಗೂ ಕೂಡ ನಾವು ಮಾಹಿತಿಯನ್ನು ತಲುಪಿಸಿದ್ದೀವಿ. ಯಾವುದೇ ಕ್ಷಣದಲ್ಲಿ ಎಲ್ಲಿ ಪತ್ತೆ ಆದರೂ ಕೂಡ SITಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಇಂಟರ್ಪೋಲ್ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನೇನಾಗ್ತಿದೆ, SIT ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರಬಹುದು, ಈ ಬಗ್ಗೆ ರಿಪೋರ್ಟ್ ನೋಡೋಣ. ಆಪ್ತನ ಜೊತೆ ಕೂರಿಸಿ HD ರೇವಣ್ಣ ವಿಚಾರಣೆ. ಅದೇ ರಾಗ ಅದೇ ಹಾಡು ಗೊತ್ತಿಲ್ಲ ಅಂತಿರೋ ರೇವಣ್ಣ. ಪ್ರಜ್ವಲ್ ಸೆರೆಗೆ 196 ದೇಶದಲ್ಲಿ ಬ್ಲೂ ಬಲೆ ಹಾಕಿದ CBI.
ಬಲೆ ಎಸ್ಐಟಿ ಅಧಿಕಾರಿಗಳು ಸಿಬಿಐ ಮೂಲಕ ಭರ್ಜರಿ ಬಲೆಯನ್ನೇ ಹಾಕಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ 196 ದೇಶಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. 12 ದಿನಗಳಿಂದ ತಲೆಮರೆಸಿಕೊಂಡಿರೋ ಪ್ರಜ್ವಲ್ ಇವತ್ತು ನಾಳೆ ನಾಡಿದ್ದು ಚುನಾವಣೆ ಬಳಿಕ ಸ್ವದೇಶಕ್ಕೆ ಬರ್ತಾರೆಂಬ ಸುದ್ದಿ ಹರಿದಾಡುತ್ತಲೇ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಪತ್ತೆ ಇಲ್ಲ. ಹೀಗಾಗಿ 196 ರಾಷ್ಟ್ರಗಳಿಗೆ ಮಾಹಿತಿ ರವಾನಿಸಿರೋ ಇಂಟರ್ಪೋಲ್ ಸುಳಿವು ಸಿಕ್ಕರೆ ಮಾಹಿತಿ ನೀಡೋದಾಗಿ ಎಸ್ಐಟಿಗೆ ತಿಳಿಸಿದೆ. ಏರ್ಪೋರ್ಟ್ ಬಂದರು ಗಡಿಯಲ್ಲಿ ಪ್ರಜ್ವಲ್ ಕಾಣಿಸಿಕೊಂಡ್ರೆ ಕೂಡಲೇ ಮಾಹಿತಿ ಸಿಗಲಿದೆ. ಈತ ಕಿಡ್ನಾಪ್ ಕೇಸ್ನಲ್ಲಿ ಲಾಕ್ ಆಗಿರೋ ಎಚ್.ಡಿ. ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿ 3 ರಾತ್ರಿ ಕಳೆದಿದ್ದಾರೆ. ಇವತ್ತು ಕೂಡ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಆದ್ರೆ ರೇವಣ್ಣ ಮಾತ್ರ ಕಿಡ್ನಾಪ್ ಕೇಸ್ಗೂ ತಮಗೂ ಸಂಬಂಧವೇ ಇಲ್ಲ ಅಂತ ಒಂದೇ ಉತ್ತರ ಕೊಡ್ತಿದ್ದಾರೆ. ಹೀಗಾಗಿ ರೇವಣ್ಣ ಆಪ್ತ ಕಿಡ್ನಾಪ್ ಕೇಸ್ನ 2ನೇ ಆರೋಪಿ ಸತೀಶ್ ಬಾಬಣ್ಣನನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸಲಾಗಿದೆ. ಎಸ್ಐಟಿ ಒಂದಿಷ್ಟು ಮಾಹಿತಿ ಕಲೆ ಹಾಕಿದೆ. ಎಚ್.ಡಿ. ರೇವಣ್ಣ ಪಾಲಿಗೆ ನಾಳೆ ನಿರ್ಣಾಯಕ ದಿನ. ಈ ಮಧ್ಯೆ ಕಸ್ಟಡಿಯಲ್ಲಿರೋ ರೇವಣ್ಣ ಜಾಮೀನಿಗೆ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಕಸ್ಟಡಿಯಲ್ಲಿರೋ ವ್ಯಕ್ತಿಗೆ ಜಾಮೀನು ಕೊಡೋದು ಹೇಗೆ ಅಂತ ನ್ಯಾಯಾಧೀಶರು ರೇವಣ್ಣ ಪರ ವಕೀಲರನ್ನ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ವಕೀಲರು ವಾದ ಮುಂದಿಟ್ಟಿದ್ದಾರೆ. ಆದರೂ ಈ ಬಗ್ಗೆ ಎಸ್ಐಟಿ ಪ್ರತಿಕ್ರಿಯೆ ನೀಡಲಿ ಅಂತ ಎಸ್ಐಟಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ರೇವಣ್ಣ ಕಸ್ಟಡಿ ಅವಧಿಯು ನಾಳೆಗೆ ಮುಕ್ತಾಯವಾಗಲಿದೆ. ಹೀಗಾಗಿ ರೇವಣ್ಣಗೆ ಬೇಲ್ ಸಿಗುತ್ತಾ ಮತ್ತೆ ಎಸ್ಐಟಿ ಕಸ್ಟಡಿಗೆ ಹೋಗ್ತಾರಾ ಅಥವಾ ಜೈಲು ಪಾಲಾಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಇದೇ ವೇಳೆ ಎಚ್.ಡಿ. ರೇವಣ್ಣನವರಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಲಾಗಿದೆ. ಈ ವೇಳೆ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆ ಕಾಣಿಸಿದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇನ್ನು ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಗೃಹ ಕಾರ್ಯದರ್ಶಿ ಜೊತೆ ತುರ್ತು ಸಭೆ ನಡೆಸಿದ್ದಾರೆ. ತಮ್ಮ ಸದಾಶಿವನಗರ ನಿವಾಸಕ್ಕೆ ಗೃಹ ಇಲಾಖೆ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನ ಕರೆಸಿಕೊಂಡಿದ್ದ ಪರಮೇಶ್ವರ್ ವಕೀಲ ದೇವರಾಜೇಗೌಡ ತನಿಖಾಧಿಕಾರಿಗಳ ವಿರುದ್ಧ ಮಾಡಿರೋ ಆರೋಪ ಸಂಬಂಧ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಒತ್ತಡ ಹೆಚ್ಚಾಗ್ತಿರೋ ಬಗ್ಗೆಯೂ ಚರ್ಚೆ ನಡೆದಿದೆ. ಪ್ರದೀಪ್, ಟಿವಿ9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.